ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಕ್ರೆಡಿಟ್ ಆಗಿದೆ ಆಯಿತಾ ಸಾಕಷ್ಟು ಜನಕ್ಕೆ. ಅದ್ರ ಬಗ್ಗೆ ನಾನು ಲೈವ್ ಆಗಿ ನಿಮ್ಗೆ ಮಾಹಿತಿನ ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿರಬೇಕು, ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿರಬೇಕು, ಅಕಾಡೆಮಿಕ್ ಡೀಟೇಲ್ಸ್ ಎಸ್ ಆಗಿರಬೇಕು, ಡೀಟೇಲ್ಸ್ ಮಾಡಿಫೈಡ್ ಇಲ್ಲ, ರಿಜೆಕ್ಟ್ ರೀಸನ್ ನಾಟ್ ಅಲೌಡ್. ರಿಜೆಕ್ಟ್ ರೀಸನ್ ಯಾಕೆ ನಾಟ್ ಅಲೌಡ್ ಆಗಿದೆ ಅಂದರೆ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಮಾತ್ರ ರೀಸನ್ ಇರುತ್ತೆ. ನಮ್ಗೆ ರಿಜೆಕ್ಟ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫಸ್ಟ್ ಲೆವೆಲ್ ಅಂತ ಇರುತ್ತೆ. ಫಸ್ಟ್ ಲೆವೆಲ್ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ನೀವು ಎಲಿಜಿಬಲ್ ಆಗಿದ್ದೀರಾ, ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗ್ತಾ ಇದೆಯಾ, ಎಸ್ ಅಂತ ಇದೆ. ಅಪ್ರೂವ್ಡ್ ಎಸ್ ಎಲಿಜಿಬಲ್ ಅಂತ ಇದೆ ಕೂಡ, ಎಸ್ ಅಂತ ಇದೆ ಆಯ್ತಾ. ಈ ತರ ಇರುತ್ತೆ ಆಯ್ತಾ. ನೆಕ್ಸ್ಟ್ ನೀವು ನೋಡೋದಾದ್ರೆ ಸೆಕೆಂಡ್ ಪೇಜ್ಗೆ ಹೋಗ್ತೀನಿ. ನೆಕ್ಸ್ಟ್ ಲಾಸ್ಟ್ ಪೇಜ್ಗೆ ಅಲ್ಲಿ ನೋಡೋದಾದ್ರೆ ಸೆಕೆಂಡ್ ಬಂದ್ಬಿಟ್ಟು ನಿಮ್ದು ಯಾವ್ದು ಅಮೌಂಟ್ ಅಂತೇಳಿ ಮೆನ್ಷನ್ ಕೂಡ ಮಾಡಿರ್ತಾರೆ ಆಯ್ತಾ. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ BCWD ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇದು ಬಂದ್ಬಿಟ್ಟು ಅಪ್ರೂವ್ಡ್ ಎಸ್ ಆರ್ ನಾಟ್ ಅಂತ ಇದೆ, ಅಪ್ರೂವ್ಡ್ ಅಂತ ಇದೆ. ಅಮೌಂಟ್ ಬಂದ್ಬಿಟ್ಟು 4,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಆಯ್ತಾ, 4,000 ಸ್ಯಾಂಕ್ಷನ್ ಆಗಿದೆ ಆಯ್ತಾ. ಇಲ್ಲಿ ನೋಡೋದಾದ್ರೆ ಥರ್ಡ್ ಲೆವೆಲ್ ವೆರಿಫಿಕೇಶನ್ ನಿಮಗೆ ಅಕಾಡೆಮಿಕ್ ಅಲೋಯನ್ಸ್ ವಿದ್ಯಾಸಿರಿ PMS ಅದಕ್ಕೆ. ಅಂಡ್ ಎರಡನೇದು ಬಂದ್ಬಿಟ್ಟು ಫಸ್ಟ್ DBT ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಅಕಾಡೆಮಿಕ್ ಅಲೋಯನ್ಸ್ ವಿದ್ಯಾಸಿರಿ ಫಸ್ಟ್ DBC ನೋ ಅಂತ ಇದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಬಟ್ ಇಲ್ಲಿ ಫಸ್ಟ್ DBT ಪೇಮೆಂಟ್ ಬಂದ್ಬಿಟ್ಟು ನಿಮಗೆ ಫೀಸ್ ಕನ್ಸೆಷನ್ ಅಲ್ಲಿ 4,000 ರೂಪಾಯಿ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ಆಯ್ತಾ. ಫೋರ್ತ್ ಲೆವೆಲ್ ಬಂದ್ಬಿಟ್ಟು DDO ಕಡೆಯಿಂದ ಅಪ್ರೂವ್ ಆಗಿ ಪೇಮೆಂಟ್ ಬಂದ್ಬಿಟ್ಟು ರಿಸೀವ್ ಆಗಿ ಅಮೌಂಟ್ ಬಂದ್ಬಿಟ್ಟು ಪ್ರೊಸೆಸ್ ಆಗಿರುತ್ತೆ ಆಯ್ತಾ. ಇದು ಥರ್ಡ್ ಲೆವೆಲ್. ಫೋರ್ತ್ ಲೆವೆಲ್ ಆದ ನಂತರ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಡೀಟೇಲ್ಸ್ ಬಂದಿದೆ ಆಯ್ತಾ. ಇಲ್ಲಿ ನೋಡಬಹುದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಆರ್ ಫೀಸ್ ಪೇಡ್ ಸ್ಟೇಟಸ್ ಅಂತ ಇರುತ್ತೆ, ಸಕ್ಸಸ್ ಅಂತ ಇರುತ್ತೆ. ನಿಮ್ದು ಬರೀ ಓನ್ಲಿ DBT ಪ್ರೊಸೆಸ್ ಆಗಿದ್ರೆ ನಮಗೆ ಇನ್ನೇನು ಕ್ರೆಡಿಟ್ ಆಗುತ್ತೆ. ಸಕ್ಸಸ್ ಅಂತ ಇರುತ್ತೆ, ಅಮೌಂಟ್ ತೋರಿಸುತ್ತೆ, ಬ್ಯಾಂಕ್ ನೇಮ್ ತೋರಿಸುತ್ತೆ, ಬ್ಯಾಂಕ್ ಅಕೌಂಟ್ ನಂಬರು UTR ನಂಬರ್ ತೋರಿಸುತ್ತೆ. ಮೀನ್ಸ್ ಅಕೌಂಟ್ ನಂಬರ್ ಆದರೆ ನಿಮ್ಮ ಅಕೌಂಟ್ ನಂಬರ್ ತೋರಿಸುತ್ತೆ. UTR ನಂಬರ್ ಅಂದರೆ ನಿಮ್ಮದು ಟ್ರಾನ್ಸಾಕ್ಷನ್ ID. ಯಾಕಂದರೆ ನಿಮಗೆ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ನಮಗೆ ಅಲ್ಲಿ ಟ್ರಾನ್ಸಾಕ್ಷನ್ ID ಬರುತ್ತಲ್ಲ, ಅದೇ ರೀತಿ ನಿಮಗೆ ಸರ್ಕಾರದವರು ನಿಮಗೆ ಅಮೌಂಟ್ ಹಾಕಿದ್ರೆ ಈ ರೀತಿ ಟ್ರಾನ್ಸಾಕ್ಷನ್ ID ಬರುತ್ತೆ ಆಯ್ತಾ. ನಿಮ್ದು ಕ್ರೆಡಿಟೆಡ್ ಡೇಟ್ ಅಂದ್ರೆ ನಿಮ್ಮ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 18 ಮಾರ್ಚ್ ಬಂದಿದೆ ಆಯ್ತಾ. ಈ ವರ್ಷ ಮಾರ್ಚ್ 18ಕ್ಕೆ ಬಂದೈತೆ. ಇದೇ ರೀತಿ ನಮಗೆ ಕೂಡ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ ವಿದ್ಯಾಸಿರಿ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. OBC ಅವರಿಗೆ ವಿದ್ಯಾಸಿರಿ ಅಲೋಯನ್ಸ್ ಬಂದ್ಬಿಟ್ಟು ಇನ್ ಕೇಸ್ ನೀವು ಹಾಸ್ಟೆಲರ್ ಆಗಿದ್ರೆ ಹಾಸ್ಟೆಲ್ಗೆ ಹೋಗುತ್ತೆ, ನೀವು ಡೇ ಸ್ಕಾಲರ್ ಆಗಿದ್ರೆ ನಿಮಗೆ ಡೇ ಸ್ಕಾಲರ್ ಕೊಡ್ತಾರೆ. ಕೆಲವರಿಗೆ ಗೌರ್ಮೆಂಟ್ ಅವರೇ ಆಗ್ತಾರೆ ಆಯ್ತಾ. ಈಗ ನೋಡೋದಾದ್ರೆ ಈ ತಿಂಗಳು ಮಾರ್ಚ್ಗೆ ಕ್ರೆಡಿಟ್ ಆಗಿದೆ ಕೆಲ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ನಿಮಗೂ ಕೂಡ ಯಾರಿಗೆ ಪೆಂಡಿಂಗ್ ಆಗಿದೆ ಅವರಿಗೆ ಕ್ರೆಡಿಟ್ ಆಗುತ್ತೆ. ನೀವು ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾರು ಹೊಸಬರು ಇದ್ದೀರಾ, ಅಮೌಂಟ್ ಸ್ಕಾಲರ್ಶಿಪ್ ನಿಮಗೆ ಸಮಸ್ಯೆ ಆಗಿದ್ರೆ, ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಇರ್ತಾರಲ್ಲ ಅಂಥವರು ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ. ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ಸಮಸ್ಯೆ ಇದೆ ಅದನ್ನು ನೀವು ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಬಂದಿರೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.